ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕತ್ರಿಘಟ್ಟ ಜಾತ್ರೆಗೆ ಬಂದಿದ್ದೀವಿ. ಇದು ಚನ್ನರಾಯಪಟ್ಟಣದ ಹತ್ರ ನಡೆಯುತ್ತೆ. ನಾವು ದೇವಸ್ಥಾನ ನೋಡ್ಕೊಂಡು ಹಾಗೆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಸಲನೇ ಫಸ್ಟ್ ಟೈಮ್ ಬಂದಿರೋದು. ಜಾತ್ರೆ ನೋಡೋಕ್ಕೋಸ್ಕರನೇ ಬಂದೆ. ಅಂದರೆ ತುಂಬ ಎಲ್ಲರೂ ಹೇಳೋರು ಜಾತ್ರೆ ತುಂಬ ದೊಡ್ಡದಾಗಿ ನಡೆಯುತ್ತೆ, ತುಂಬ ರಶ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾವು ಬಂದ್ವಿ. ನಾನು, ಪಾಪು ಮತ್ತು ನಮ್ಮ ಮನೆಯವ್ರು 3 ಜನ ಬಂದ್ವಿ. ನನ್ನ ಮಗ ಸ್ಕೂಲಿಗೆ ಹೋಗಿದ್ದ, ಹಾಗಾಗಿ ಕರ್ಕೊಂಡು ಬರೋಕ್ಕಾಗಲಿಲ್ಲ. ಇದು ದೇವಸ್ಥಾನ ನೋಡಿ, ತೇರೆಲ್ಲ ಆಗಲೇ ಪೂಜೆ ಎಲ್ಲ ಆಗಿದೆ. ನಾವು ಆಗಲೇ ಬರೋವಷ್ಟು ಮಧ್ಯಾಹ್ನ ಆಗೋಗಿತ್ತು. ಪೂಜೆ ಎಲ್ಲ ಮಾಡಿ ಕೆಳಗಡೆ ಪೂಜೆ ಮಾಡ್ತಾಯಿದ್ದಾರೆ. ಮತ್ತು ತೇರ ಮೇಲೆ ಎಲ್ಲ ಹೂವು ಎಸೆಯೋದು, ಬಾಳೆಹಣ್ಣು ಎಸೆಯೋದೆಲ್ಲ ಮಾಡ್ತಾಯಿದ್ರು. ಮತ್ತು ಜಾತ್ರೆಯಲ್ಲಿ ತುಂಬ ಅಂದರೆ ಅದು ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನಗೆ ಜಾಸ್ತಿ ಹೊತ್ತು ಜಾತ್ರೆಲಿ ಓಡಾಡೋಕ್ಕಾಗಲೇ ಇಲ್ಲ. ಇವಳನ್ನ ನಡೆಸ್ಕೊಂಡು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ಎತ್ಕೊಂಡೇ ಓಡಾಡಬೇಕಾಯ್ತು. ಹಂಗಾಗಿ ಜಾಸ್ತಿ ಹೊತ್ತು ಓಡಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಜಾತ್ರೆ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಜಾತ್ರೆ ಬಂದಮೇಲೆ ಹಂಗೆ ಹೋಗೋಕ್ಕಾಗಲ್ಲ. ಹಾಗೆ ಪುರಿ, ಖಾರ, ಸ್ವೀಟು ಮತ್ತು ಪಾಪುಗೆ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅವಳು ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಬೇಕು ಇದು ಬೇಕು ಅಂತ. ನಾವು ಎಷ್ಟೇ ಸಮಾಧಾನ ಮಾಡಿದರೂ ಕೇಳ್ತಾ ಇರಲಿಲ್ಲ. ನಾವು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗೋಯಿತು. ಗಾಡಿ ಮುಂದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲ ಅಂದರೂ ಒಂದು 10-15 ನಿಮಿಷ ಅಲ್ಲೇ ಸ್ಟ್ರಕ್ ಆಗೋದು. ಏನೇ ಆದರೂ ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತಂತೂ ನನಗೆ ತುಂಬ ಖುಷಿಯಾಯಿತು. ತುಂಬ ವರ್ಷ ಆದಮೇಲೆ ನಾನು ಈ ಥರ ದೊಡ್ಡದಾಗಿ ನಡೆಯೋ ಜಾತ್ರೆಗೆ ಬಂದಿದ್ದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ.